ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರೆ. ಇವತ್ತು ತರುಣ್ ಮತ್ತು ಕಿಶೋರ್ ಅವರ ಮುದ್ದಿನ ಅಮ್ಮ ಸೋನಲ್ ಅವರ ಮುದ್ದಿನ ಅತ್ತೆ ಆಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಮಾಲ್ತಿ ಅಮ್ಮ ನನ್ನ ಜೊತೆ ಇದ್ದಾರೆ. ಬನ್ನವ್ರ ಜೊತೆ ಮಾತಾಡೋಣ. ಹಾಯ್ ಮಾಲ್ತಿ ಅಮ್ಮ, ಹೇಗಿದ್ದೀರಾ? ನಮಸ್ತೆ, ಎಲ್ಲ ಚೆನ್ನಾಗಿದ್ದೀನಮ್ಮ. ಅಮ್ಮ, ಮೊದಲಿಗೆ ಏನು ಅಂತ ಹೇಳಿದರೆ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ವಸುದೈವ ಕುಟುಂಬಕ್ಕೆ ಅನ್ನುವಂತಹ ಸೀರಿಯಲ್. ಅದರಲ್ಲೂ ಕೂಡ ಅವಿನಾಶ್ ಸರ್ನ ತಾಯಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಹೆಂಗೆ ಅನ್ನಿಸ್ತಾ ಇದೆ ಅನ್ನುವಂಥದ್ದು? ಅವಿನಾಶು ನನ್ನ ಮಗ ಆಗಿದ್ದು ನನಗೆ ಹೆಮ್ಮೆ, ನಾನು ಅವ್ರ ತಾಯಿ ಆಗಿದ್ದು ಅವ್ರಿಗೆ ಹೆಮ್ಮೆ. ಸೊ ಈ ಬಾಂಡಿಂಗ್ ಇದೆಯಲ್ಲ, ಇದು ಸೂಪರಾಗಿ ತಾಯಿ ಮಗನ ಬಾಂಧವ್ಯ ಬೆಳೀಲಿ ಅಂತ ಈ ಸೀರಿಯಲಲ್ಲಿ ವಸುದೇವ ಅವನು, ವಸುದೇವನ ತಾಯಿ ನಾನು, ಇದು ಸೂಪರ್ ಹಿಟ್ ಆಗಲಿ, ಮನೆ ಮನೆಗೂ ರೀಚ್ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಇನ್ನೊಂದು ಏನು ಅಂತ ಹೇಳಿದರೆ, ರಂಗಭೂಮಿ ಕಲಾವಿದೆಯಾಗಿ ಬಂದಿರುವಂಥವ್ರು ಇದೀಗ ಸೀರಿಯಲ್ ಅಂತ ಬಂದಾಗ, ನಿಮ್ಮನ್ನ ನಟನೆ ಅಂತ ಬಂದಾಗ ಯಾರೂ ಮೀರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಅಮ್ಮ, ಮೊದಲು ಹೇಗೆ ನಟನೆ ಮಾಡ್ತಿದ್ರಿ, ಇವಾಗಲೂ ಕೂಡ ಅದೇ ಹುಮ್ಮಸ್ಸು, ಅದೇ ಜೋಶ್ ಇದೆ, ಹೇಗಿದೆ ಅನ್ನುವಂಥದ್ದು? ಮೊದಲಿತ್ತು ಹುಮ್ಮಸ್ಸಲ್ಲ, ಅದು ಒಂದು ಸರಿ ರಂಗಭೂಮಿಗೆ ಹೋದರೆ ನಾವು ಗೆದ್ದು ಬರಬೇಕು, ಇಲ್ಲ ಸೋತು ಬರಬೇಕು ಅಂತ ಆ ಇಂಟೆನ್ಷನಲ್ಲಿ ರಂಗಭೂಮಿಗೆ ಹೋಗ್ತೀವಿ. ಇವಾಗ ಹಂಗಲ್ಲ, ಒಂದು ಡೈರೆಕ್ಟ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ಮುಗೀತು. ಆವಾಗ ಈ ಆಡಿಯನ್ಸ್ 1000 ಜನ ಕೂತಿರ್ತಾರಲ್ಲ, ಅವರಷ್ಟೂ ಡೈರೆಕ್ಟ್ರ್ ಆಗಿರ್ತಾರೆ. ಒಬ್ಬರು ಹಾವಭಾವ ನೋಡ್ತಾರೆ, ಒಬ್ಬರು ಫೇಸ್ ಎಕ್ಸ್ಪ್ರೆಷನ್ಸ್ ನೋಡ್ತಾರೆ, ಒಬ್ಬರು ಡ್ರೆಸ್ ನೋಡ್ತಾರೆ, ಒಬ್ಬರು ಡೈಲಾಗ್ ಡೆಲಿವರಿ ನೋಡಿ ಅವ್ರು ಜೋರಾಗಿ ಚಪ್ಪಾಳೆ ತಟ್ಟು ಸೂಪರ್ ಅಮ್ಮ ಅಂದಾಗ ಅವಾಗ ನಾವು ರೀಚ್ ಆಗ್ತೀವಿ. ಇಲ್ಲ ಹಂಗಲ್ಲ, ಒಂದು ಡೈರೆಕ್ಟ್ರಿಗೆ ಅಮ್ಮ ಈ ಡೈಲಾಗ್ ಒನ್ ಟೇಕ್ ಓಕೆ ರೈಟ್ ಅಂತಾರೆ. ಇದು ನನಗೇನು ಕಷ್ಟ ಅನಿಸಲ್ಲ. ನೀವು ಈ ರೀತಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೇವೆ ಅಂತ ಹೇಳಿ ಅಂದಾಗ ಮನೆಯವರಲ್ಲಿ ರಿಯಾಕ್ಷನ್ ಯಾವ ರೀತಿ? ತರುಣ್ ಸರಿದಾಗಿರ್ಬೋದು, ಕಿಶೋರ್ ಸರಿದಾಗಿರ್ಬೋದು, ಯಾವ ರೀತಿ ರಿಯಾಕ್ಷನ್ ಇತ್ತು ಅಂತ ಹೇಳಿ? ಅಮ್ಮ, ನೀನು ಎಲ್ಲಿ ಖುಷಿಯಾಗಿರ್ತೀಯೋ ಅಲ್ಲಿ ಪಾತ್ರ ಮಾಡು. ನೀವು ಕಲೆನೇ ನಮ್ಮ ಉಸಿರು ಅಂತ ಇಂಡಸ್ಟ್ರಿಗೆ ಬಂದವರು. ಸೊ ಇವತ್ತಿಗೂ ಅದನ್ನೇ ಇಟ್ಕೊಂಡಿದ್ದೀರಲ್ಲ, ನಮ್ಗೆ ಖುಷಿ ಆಗುತ್ತೆ. ನೀನು ಎಲ್ಲದರಲ್ಲೂ ಪಾಸ್ ಮಕ್ಕಳನ್ನೆತ್ತಿ ರೈಟ್, ಆಮೇಲೆ ಸೊಸೆ ಬಂದರು ರೈಟ್, ರಂಗಭೂಮಿ ಕಲಾವಿದೆ ರೈಟ್, ಈಗ ಸೀರಿಯಲ್ ಮಾಡ್ತಾ ಇದು ಲಾಸ್ಟ್ ಚಾನ್ಸು ರೈಟ್ ಅಂತೀವಿ. ಇನ್ನೊಂದೇನು ಅಂತ ಹೇಳಿದರೆ, ತರುಣ್ ಅವ್ರದ್ದು ಸಿನಿಮಾ ಏಳುಮಲೆ ಸೂಪರ್ ಹಿಟ್ ಕಾಣ್ತಾ ಇದೆ. ಸಿನಿಮಾ ನೋಡಿದ್ರ, ಹೆಂಗೆ ಅನಿಸೋ ಸಿನಿಮಾ ನೋಡಿದ ಮೇಲೆ ಅನ್ನುವಂಥದ್ದು? ಸಿನಿಮಾ ನೋಡಿದೆ, ಚೆನ್ನಾಗಿದೆ ಅನ್ನಿಸ್ತು. ಈ ಪ್ರೇಮಿಗಳಿಗೆ ಅಂದರೆ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಾ ಇರುವಾಗ ಅವಳು ಸಿಗದೆ ಇರುವಾಗ ಅವ್ನಿಗೆ ಇಡೀ ಪ್ರಪಂಚನೇ ಬೇಡ ಅನಿಸುತ್ತೆ, ದುಗುಡ ಇರುತ್ತೆ. ಅವಳು ಯಾವಾಗ ಸಿಗ್ತೀಯ, ಚಿನ್ನಿ ಎಲ್ಲಿ ಸಿಗ್ತೀಯ, ಚಿನ್ನಿ ಎಲ್ಲಿ ಆ ಥಿಯೇಟ್ರ್ ಪಿಕ್ಚರ್ ಬಿಟ್ಟ ಮೇಲೆ ಎಲ್ಲರೂ ಚಿನ್ನಿ ಅಂತ ಹೋಗ್ತಾ ಇರ್ತಾರೆ. ಸೊ ಅಂದರೆ ಅವ್ರಿಗೆ ಆ ರೀಚ್ ಆಗಿದೆ, ಅವ್ರಿಗೆ ಆ ಮನಸ್ಸು ತಟ್ಟಿದೆ. ಆ ಪ್ರೀತಿ ಅನ್ನೋದು ಚೆನ್ನಾಗಿ ಇದು ಏನು ರಿಯಲೈಸ್ ಆಗುತ್ತೆ. ಒಂದು ಹುಡುಗಿನ ನಾನು ಹೀಗೆ ಪ್ರತಿಯೊಂದು ಹುಡುಗನ ಒಂದು ಹುಡುಗಿನ ಪ್ರೀತಿ ಮಾಡಿದ್ರೆ ಅದು ಆ ರೀತಿಯೇ ಆಗೋದು. ಅಮ್ಮ, ಇನ್ನೊಂದು ಏನು ಅಂತ ಹೇಳಿದರೆ, ನಿಮ್ಗೆ ಗೊತ್ತಿದೆಯಾ ಇದಿಲ್ಲ, ನಂಗೆ ಗೊತ್ತಿಲ್ಲ ಇದು. ಕಿಶೋರ್ ಸರ್ ಇದ್ದು ಕೆಲವೊಂದು ವಿಷಯಗಳು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರೋದು, ಇದು ಹೌದಾ ಅಲ್ಲ ಅನ್ನುವಂಥದ್ದು. ಏನು ಹಣ ಇದಾಗಿದೆ ಅನ್ನುವಂಥದ್ದು ಕೆಲವರೆಲ್ಲ ತಲೆಯಲ್ಲಿ ಓಡ್ತಾ ಇದೆ, ಅದು ನಿಜಾನ ಅನ್ನುವಂಥದ್ದು? ಏನಂದರೆ, ಅವನು ಜಿಮ್ಮಿಗೆ ಹೋಗ್ತಾ ಇದ್ದ, ತುಂಬ ದಪ್ಪ ಇದ್ನಲ್ಲ. ಜಿಮ್ಮಿಗೆ ಹೋಗ್ತಾ ಇರುವಾಗ ಅವನು ಒಂದಿಷ್ಟು ಸಣ್ಣ ಆಗೋದಕ್ಕೆ ಫುಡ್ ಪ್ಯಾಕೆಟ್ ಅದು ಒಂದು 5,000 ರೂಪಾಯಿದು ತೊಗೊಳ್ಳಿ, ಇದು 10,000 ರೂಪಾಯಿ ತೊಗೊಳ್ರಿ ಅಂಥೇಳಿ ಅದು ಕೊಟ್ಟಿದ್ದಾನೆ. ಅದು ಇವನು ದುಡ್ಡು ಕೊಟ್ಟಿದ್ದಿಲ್ಲ ಅವನಿಗೆ. ಅವನೇನು ಮಾಡಿದ 20,000 ಆಗಿದೆ ಅಂತ ಹೇಳಿದ್ದಾನೆ. ಅದಕ್ಕೆ ಇವನು 20,000 ಹೆಂಗೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ಅವನೇನು ಮಾಡಿದ್ದಾನೆ, ಇಲ್ಲ ಅವನು 20 ಲಕ್ಷನೇ ಕೊಡಬೇಕು ನನಗೆ ಅಂತ ಹೇಳಿ ಅದು ಮಾಡಿ ಕೊನೆಗೆ ಅವನ ಸಾಲ್ವ್ ಮಾಡ್ದ. ಏನು ಅವ್ರ ಪ್ರೀತಿ ವಿಶ್ವಾಸ ಅದೇ ನಮಗೆ ಶ್ರೀರಕ್ಷೆ. ಬೇರೆ ಇನ್ನೇನು ಮಾಡೋಕ್ಕೆ ದುಡ್ಡು ಕಾಸು ಏನು ಬೇಡ, ನಮ್ಮ ಉಸಿರಿರೋವರೆಗೂ ನಿಮ್ಮ ಪ್ರೀತಿ ಬಯಸ್ತೀವಿ, ಅದನ್ನೇ ನಮಗೆ ನೀಡಿ. ಇದು ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಗೆಸ್, ಕೇಳಿದ್ರಲ್ಲ ವೀಕ್ಷಕರು, ಇದು ಮಾಲ್ತಿ ಅಮ್ಮ ಜೊತೆ ಮಾತಾಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.